ದಿನ ಅಮ್ಮ ಮಾಡೋ ಮ್ಯಾಗಿ ತಿಂದು ತಿಂದು ಬೋರ್ ಆಗಿರೋ ಪುಟಾಣಿ ಮಕ್ಳಿಗೂ ಮಧ್ಯಾಹ್ನ ಲಂಚ್ ಅಂತ ಬಾಕ್ಸ್ಗೆ ಬೆಳಗ್ಗೆ ಮಾಡಿರೋ ತಿಂಡಿನೇ ಹಾಕೊಂಡು ಹೋಗಿ ತಿನ್ನೋ ಅಣ್ಣಂದ್ರಿಗೂ ಏನ್ರಿ ಮಾಡೋದು, ಮನೆಯೋ ಕೆಲಸ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ಇನ್ನು ಹೊಸ ಮೆನು ಎಲ್ಲಿಂದ ಹುಡುಕ್ಲಿ ಅಂತ ಹೇಳ್ತಾ ಹೇಳ್ತಾ ಟಿವಿ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ಳೋ ಮಹಿಳಾ ಮಣಿಯರಿಗೂ ಈ ಚೈತ್ರ ಮಾಡೋ ನಮಸ್ಕಾರಗಳು. ನಿಮಗಿರೋ ಚಿಕ್ಕ ಟೈಮಲ್ಲಿ ನಿಮ್ಮ ಬಾಯಿ ಸಿಹಿ ಮಾಡುವಂಥ ಸಿಂಪಲ್ ಮೆನುನ ನಾನು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಇಲ್ಲಿ ಬರೋರೆಲ್ಲ ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿಗಳು, ಅವ್ರ ಪರಿಚಯ ಮಾಡಿಸ್ಕೊಡ್ತಾರೆ ಹೊಸ ಹೊಸ ಅಡಿಗೆಗಳು. ನಾವು ಸ್ಟಾರ್ಟ್ ಕುಕಿಂಗ್ ವಿತ್ ಯೋರ್ ಫೇವ್ರೆಟ್ ಸ್ಟಾರ್ಸ್. ಸ್ಟಾರ್ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಸ್ಟಾರ್ನ ವೆಲ್ಕಮ್ ಮಾಡೋಂಥ ಟೈಮ್. ನಮ್ಮ ಇವತ್ತಿನ ಸ್ಟಾರ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲಿಂದ ಶುರು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವರು ಬೇಸಿಕಲಿ ಆ್ಯಂಕರ್, ಅಲ್ಲಲ್ಲ ಸಿಂಗರ್, ಜೊತೆಗೆ ಡಾನ್ಸರ್ ಕೂಡ. ಅಷ್ಟೇ ಅಲ್ಲ, ಇವರು ಆ್ಯಕ್ಟರ್ ಕೂಡ. ಓಹೋ, ಆ್ಯಂಕರು, ಡಾನ್ಸರು, ಆ್ಯಕ್ಟರು ಅಂತ ಕನ್ಫ್ಯೂಸ್ ಆಗಿಬಿಟ್ರಾ? ಇರಿ ಹೇಳ್ತೀನಿ. ಇವರು ಪಟ್ಪಟ ಅಂತ ಅರಳು ಹುರಿದಾಗ ಮಾತಾಡೋ ಆ್ಯಂಕರ್, ಶಾಸ್ತ್ರೀಯ ಸಂಗೀತ ಕಲಿತು ಗಂಟುಗಟ್ಟಲೆ ಕಚೇರಿ ನೀಡುವಂಥ ಕನ್ನಡತಿ, ಬಾಲಿವುಡ್ವರೆಗೂ ಹೋಗಿ ಡಾನ್ಸ್ ಶೋ ನೀಡಿರುವಂಥ ನಮ್ಮ ಬೆಂಗಳೂರಿನ ಬೆಡಗಿ. ಅಷ್ಟೇ ಅಲ್ಲ, ಇವರು ಕನ್ನಡದ ಟಾಪ್ ರೇಟೆಡ್ ಸೀರಿಯಲ್ನಲ್ಲಿ ಕ್ಯೂಟ್ ವಿಲನ್. ಅಬ್ಬಬ್ಬಾ, ಇಷ್ಟು ಟ್ಯಾಲೆಂಟ್ ಇರೋ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಯಾರು ಅಂತ ನೋಡ್ಬೇಕಾ? ಸೊ ಹಾಗಿದ್ರೆ ಲೆಟ್ಸ್ ವೆಲ್ಕಮ್ ಆಂಕರ್, ಆಕ್ಟರ್, ಡಾನ್ಸರ್, ಸಿಂಗರ್ ಶಿಲ್ಪಾ ಅಯ್ಯರ್. ಅಬ್ಬಾ ಏನ್ರಿ ನಿಮ್ಮ ಟ್ಯಾಲೆಂಟು? ಇಷ್ಟೇನಾ, ಇಲ್ಲ ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೂ ಏನಾದರೂ ಲಿಸ್ಟ್ ಇದೆಯಾ? 2 ಮಿಸ್ ಮಾಡಿಬಿಟ್ರಲ್ಲ ಚೈತ್ರ ನೀವು. ಏನು ಮಿಸ್ ಮಾಡಿದೆ? ರಂಗೋಲಿ ಹಾಕ್ತೀನಿ, ಮೆಹಂದಿ ಹಾಕ್ತೀನಿ. ರಂಗೋಲಿ ನಾನು ಹಾಕ್ತೀನಿ, ಕೇಳ್ರಿ. ಏನೊಂದು 20-30 ಅವಾರ್ಡ್ ಏನೋ ಬಂದಿದ್ಯಪ್ಪ ನನಗೆ 2ರಿಂದನೂ. ಸರಿ, ನಮ್ಮ ಇದು ರೆಸಿಪಿ ಏನು ಮಾಡ್ತಿದ್ದೀರಿ ಇವತ್ತು? ಹೇಳ್ತೀನಿ. ಸೊ ನೀವು ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಅದ್ರದ್ದು ಝಲಕ್ ಒಂದು ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಕೊಡಿಯಲ್ಲ? ಖಂಡಿತ. ರಾಧಾ ವಲ್ಲಭ ಶ್ರೀ ಗೋಪಾಲ ಚತುಶ್ರುತಿ ರಿಷಭ ಅಂತರ ಗಾಂಧಾರ ಚತುಶ್ರುತಿ ದೈವತ ಔಢವರಾಗ ಮಾಧವಾರ್ಜಿತ ಚತುಶ್ರುತಿ ತ್ರಿಪುಟ ಹರಿಕಾಂಬೋಧಿ ಮೇಳ ಜನಿತ ಮೋಹನ ರಾಗ ಗೋಕುಲವಾಸ ಮುರಳಿ ಲೋಲ ನಮೋ ನಮೋ ರಾಧಾ ವಲ್ಲಭ ಶ್ರೀ ಗೋಪಾಲ. ರಿಯಲಿ ಗ್ರೇಟ್. ಕ್ಯೂ. ಸೊ ಬಾಲಿವುಡ್ ವರ್ಗೂ ಹೋಗಿ ಡಾನ್ಸ್ ಶೋ ಕೊಟ್ಟಿದ್ದೀರಾ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗೆ, ಅಥವಾ ಅದ್ರದ್ದು ಮೆಮೊರೀಸ್ ಏನಾದ್ರು ಶೇರ್ ಮಾಡ್ಕೊಳ್ಳಿ. ಭಾಳ ಖುಷಿ ಇದೆ. ಚಿಕ್ಕ ವಯಸ್ಸಿಂದ ನಂಗೆ ಡ್ಯಾನ್ಸ್ ಬಗ್ಗೆ ಸಖತ್ ಕ್ರೇಜ್ ಇತ್ತು. ಟಿ ವಿ ನೋಡಿಕೊಂಡು ಹಾಗೆ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದೆ. ನನಗೆ ಶಾಮಕ್ ದಾವರ್ದು ಕ್ಯಾಂಪ್ ಇದೆ ಅಂತ ಗೊತ್ತಾಯಿತು, ಡ್ಯಾನ್ಸ್ ಕ್ಯಾಂಪು. ಸೊ ಹಾಗಾಗಿ ಅಲ್ಲಿ ಜಾಯಿನ್ ಆದೆ ನಾನು PUC ಇದ್ದಾಗ, ಸ್ವಲ್ಪ ಟ್ರೈನಿಂಗ್ ತೊಗೊಳ್ಳೋಣ ಅಂತ. ಅಲ್ಲಿ ಕಂಟೆಂಪರಿ ಬೇಸ್ಡಲ್ಲಿ ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ಅಲ್ಲಿ ನಾವು ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೂ ಇಲ್ಲಿಂದ ಸೆಲೆಕ್ಟ್ ಮಾಡಿ, ಆಡಿಷನ್ಸ್ ಮಾಡಿ, ಶಾಮಕ್ ಸೆಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಟ್ರೈನಿಂಗ್ ಕೊಡೋದು. ಸೊ ಅಲ್ಲಿ ನನಗೆ ಸೆಲೆಕ್ಟ್ ಆಯಿತು ಲಕ್ಕಿಲಿ. ಅದಾದಮೇಲೆ SPB ಬ್ಯಾಚ್ ಜಾಯಿನ್ ಆದೆ, ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಟ್ರೈನಿಂಗ್ ಆಯಿತು. ಆಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ಕೊರಿಯೋಗ್ರಫಿ ಮಾಡೋಕ್ಕೆ ಶುರು ಮಾಡಿದೆ ಸ್ಕೂಲ್ಗಳಿಗೆ ಅಲ್ಲಿ ಇಲ್ಲಿ. ಸೊ ಹಾಗೆ ಡ್ಯಾನ್ಸ್ ಜರ್ನಿನೂ ಚೆನ್ನಾಗಾಯಿತು. ವಾವ್, ಸೋ ನೈಸ್. ಮತ್ತು ನಿಮ್ಮ ಈಗ ಆ್ಯಕ್ಟಿಂಗ್ ಕರಿಯರ್, ನಿಮ್ಮ ಟಾಪ್ 1 ರೇಟೆಡ್ ಸೀರಿಯಲ್ನಲ್ಲಿ ಕ್ಯೂಟ್ ವಿಲನ್ ಆಗಿ ಮಾಡ್ತಾ ಇದ್ದೀರಾ. ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಹೊರಗಡೆ ಹೋದಾಗ ಜನ ನಿಮ್ಮನ್ನ ಹೇಗೆ ಗುರ್ತು ಹಿಡಿತಾರೆ? ಸೊ ವಿಚ್ ಇಸ್ ಯುವರ್ ದ ಬೆಸ್ಟ್ ಫ್ಯಾನ್ ಮೂಮೆಂಟ್ ಅಥವಾ ಫನ್ನಿಯೆಸ್ಟ್ ಫ್ಯಾನ್ ಮೂಮೆಂಟ್, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಖಂಡಿತವಾಗ್ಲೂ ಮುಂಚೆ ಶಿಲ್ಪಾ ಅಯ್ಯರ್ ಅಂತಾನೆ ಗುರ್ತಿಸೋರು, ಯಾಕಂದ್ರೆ ಆ್ಯಂಕರಿಂಗ್ ಎಲ್ಲ ಮಾಡ್ತಿದ್ನಲ್ಲ. ಸೊ ಹಾಗಾಗಿ ಎಲ್ರಿಗೂ ಶಿಲ್ಪಾ ಅಯ್ಯರ್ ಅನ್ನೋದು ಪರಿಚಯ ಆಯಿತು.
ಇವಾಗ ಎಲ್ಲೋ ಒಂದು ಕಡೆ ಶಿಲ್ಪ ಆಗಿರೋ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ. ಸೆಟ್ಟಲ್ಲೂ ಕೂಡ ನಮ್ಮ ಅಸೋಸಿಯೇಟ್ಗೋ ಅಥವಾ ಮ್ಯಾನೇಜರ್ಗೋ ಕೇಳ್ತಾರೆ, ನಿಮ್ಮದು ಕ್ಯಾರೆಕ್ಟರ್ ಹೆಸರು ಶಿಲ್ಪ, ರಿಯಲ್ ಹೆಸರು ಮಾನ್ಸಿ ಅಲ್ವಾ ಅಂತ. ಅಷ್ಟು ಬದಲಾವಣೆಗಳಾಗೋಗ್ಬಿಟ್ಟಿದೆ. ಸೊ ಪ್ರತಿಯೊಬ್ಬರಿಗೂ ಮಾನ್ಸಿ ಅನ್ನೋದು ಅಷ್ಟೇ ಪರಿಚಯ. ಇವಾಗ ಮಕ್ಕಳು ಬರ್ತಾರೆ, ಹಾಯ್ ಮಾನಸಿ ಅಕ್ಕ, ಓ ಸಾರಿ ಮಾನ್ಸಿ ಅಕ್ಕ ಅಂತಾರೆ. ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡವರೆಲ್ಲ ಬಂದ್ಬಿಟ್ಟು, ಯಾಕೆ ನೀವು ಅಷ್ಟು ರೂಡು, ಯಾಕಷ್ಟು ದುರಹಂಕಾರ ನಿಮಗೆ, ಯಾಕಷ್ಟು ಬೈತೀರಾ, ಆಮೇಲೆ ನಿಮ್ಮ ಮನ್ಸು ಒಳ್ಳೇದು ಬಿಡಿ ಅಂತಾರೆ. ಮೊನ್ನೆ ಚಿತ್ರದುರ್ಗಕ್ಕೆ ಹೋದಾಗ ಒಂದು ಪೊಲೀಸ್ ಅವ್ರು ಹೇಳ್ತಿದ್ರು ನನಗೆ, ನಿನ್ನ ಗಂಡನ ನೀನು ಸರಿ ಮಾಡ್ತೀಯಾ ಬಿಡಮ್ಮ ಅಂತ. ಸೊ ಎಲ್ಲಾರ್ಗು ಇವಾಗ ಶಿಲ್ಪ ಆಗಿ ನಾನು ಗುರ್ತಿಸ್ಕೋತಿಲ್ಲ, ಮಾನ್ಸಿ ಆಗೋಗ್ಬಿಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ನನ್ನ ನೋಡಿದ ತಕ್ಷಣ ಹರ್ಷ ಎಲ್ಲಿ, ಮಾಮ್ ಇನ್ ಲಾ ಅಲ್ಲಿ, ಬ್ರೋ ಇನ್ ಲಾ ಅಲ್ಲಿ ಅಂತ ಕೇಳ್ತಾರೆ. ಕ್ವಶನ್ ಆನ್ಸರೇ ಇರೋಲ್ಲ ನನ್ನ ಹತ್ರ. ಫುಲ್ ಹಾಂ ಇದ್ದಾರೆ, ಮನೇಲಿದ್ದಾರೆ, ಆಫೀಸಲ್ಲಿ ಇದ್ದಾರೆ, ನೋಡಿ ಸುಮ್ಮನೆ ಆಗ್ಬಿಡ್ತೀನಿ. ಇಟ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಯುವರ್ ಎಂಜಾಯಿಂಗ್ ಇಟ್. ಕೋರ್ಸ್ ನನಗೆ ಆ್ಯಕ್ಚುಲಿ ನಾನು ರಿಯಲ್ ಲೈಫಲ್ಲಿ ತುಂಬ ಸಿಂಪಲ್. ಹೇಗೆ ಅಂದರೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಜೀನ್ಸ್ ಟಾಪ್ ಹಾಕ್ಕೊಂಡು ಆಚೆ ಹೋಗ್ತಾ ಇರ್ತೀನಿ. ಮಾನ್ಸಿ ಕ್ಯಾರೆಕ್ಟರ್ ತದ್ದು ವಿರುದ್ಧ ನೀಟಾಗಿ ರೆಡಿ ಆಗಬೇಕು, ಒಂದು ಐ ಲ್ಯಾಶಸ್, ಒಂದು ನೈಲ್ ಪೇಂಟಿಂದ ಹಿಡಿದು ಪ್ರತಿಯೊಂದು ಪರ್ಫೆಕ್ಟಾಗಿರಬೇಕು. ಸ್ವಲ್ಪ ಆ ವಿಚಾರದಲ್ಲಿ ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯು ಡಿಡ್ ಹೋಮ್ ವರ್ಕ್ ಅಂತ ಹೇಳ್ಬೋದು, ಒಂದು ಸೀರಿಯಲ್ ಶುರು ಆಗೋಕ್ಕಿಂತ ಮುಂಚೆ ಅಥವಾ ಈಗಲೂ ಅಷ್ಟೇ. ಬಿಕಾಸ್ ಆ್ಯಕ್ಟಿಂಗ್ ಅಂದಮೇಲೆ ಇಟ್ ಇಸ್ ಎವ್ರಿ ಡೇ ಇಟ್ಸ್ ಅ ಹೋಮ್ ವರ್ಕ್. ಸೊ ಇವಾಗ ಸ್ವಲ್ಪ ಡ್ರೆಸ್ಸಸ್, ಡಿಸೈನರ್ ವೇರ್ ಯಾವ್ದಾವ್ದಿದೆ, ಯಾವ ಟ್ರೆಂಡಿಂಗಲ್ಲಿದೆ ಅದನ್ನೆಲ್ಲ ನೋಡೋಕೆ ಶುರು ಮಾಡಿದ್ದೀನಿ. ಸೊ ಶಿಲ್ಪಾ ಅಯ್ಯರ್ ಅಲಿಯಾಸ್ ಮಾನಸಿ ಅವರು ಒಂದು ಟ್ರೆಂಡ್ ಸೆಟ್ ಮಾಡ್ಬೋದು. ಖಂಡಿತವಾಗ್ಲೂ ಈಗ ಆಲ್ರೆಡಿ ಟ್ರೆಂಡ್ ಸೆಟ್ ಆಗ್ತಿದೆ ಅಂತ ನಾನು ಆಚೆಯಿಂದ ಕೇಳಿಸ್ಕೊತಾ ಇದ್ದೀನಿ, ಖುಷಿ ಇದೆ. ಖಂಡಿತವಾಗ್ಲೂ ಸ್ಮಾಲ್ ಸ್ಕ್ರೀನಲ್ಲಿ ಒಂದು ಸೀರೆ ವಿಚಾರದಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ರೆಡಿಯಾಗಂತೂ ಇದ್ದೀನಿ. ವಾವ್, ಸೋ ನೈಸ್. ಐ ಆಮ್ ಎಕ್ಸೈಟೆಡ್. ಆಲ್ ದಿ ಬೆಸ್ಟ್ ನಿಮ್ಗೆ ಅದಕ್ಕೆ. ಸೊ ಇವತ್ತು ನಮಗೆ ಏನು ಮಾಡ್ಕೊಡಕ್ಕೆ ಬಂದಿದ್ಯಾ? ಸೊ ನೀವು ತುಂಬ ಸ್ವೀಟ್, ನೀವು ತುಂಬ ಮುದ್ದು. ನಾನು ನಿಮ್ಮ ಶೋಸ್ ಎಲ್ಲ ನೋಡಿದ್ದೀನಿ. ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಶಿ ಸೊ ಕ್ಯೂಟ್ ನೋ ಅಂತ. ಸೊ ಹಾಗಾಗಿ ನಿಮ್ಮ ಥರನೇ ಇರೋಂಥ ರವೆ ಉಂಡೆ ಕ್ಯೂಟಾಗಿ ಮಾಡ್ಕೊಡ್ತೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್. ನೀವು ಕೃಷ್ಣನ ಭಕ್ತೆ ಅಲ್ವಾ, ಹಾಗಾಗಿ ಸ್ವೀಟು ಅಂತ ನಿಮಗೋಸ್ಕರ. ಭಕ್ತೆ ಅಲ್ಲ, ಹೀಸ್ ದ, ಅದು ಗೊತ್ತಿಲ್ಲ, ಅದು ಭಕ್ತೆ ಅಂತ ಹೇಳೋಕ್ಕಾಗಲ್ಲ, ಅದೇನೋ ಒಂಥರ that's a different feeling for me. Yeah. So ಹಾಗಾಗಿ ರವೆ ಉಂಡೆ. ಸೊ ರೆಡಿನಾ ಮಾಡಕ್ಕೆ? ಖಂಡಿತವಾಗ್ಲು. ನೀವು ತಿನ್ನೋದಕ್ಕೆ ರೆಡಿನಾ? ಓ ಎಸ್. ಹಂಗಿದ್ರೆ ನಾನು ರೆಡಿ ಮಾಡೋದಕ್ಕೆ. ಸೊ ಈಗ ರವೆ ಉಂಡೆಗೆ ಏನೇನು ಬೇಕು ಅಂತ ನೋಡೋಣವಾ? ಖಂಡಿತವಾಗ್ಲು. ರವೆ ಉಂಡೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಮೊದಲನೇದಾಗಿ ಚಿರೋಟಿ ರವೆ, ಹಾಲು, ಕಾಯಿ ತುರಿ, ಬಾದಾಮ್ ಪೌಡರ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, 1 ಬೌಲ್ ಸಕ್ಕರೆ, ಒಂಚೂರು ತುಪ್ಪ. ಸರಿ, ಹಾಗಿದ್ರೆ ಶುರು ಮಾಡೋಣ. ಎಸ್, ಹುರ್ಕೊಳ್ಳೋದಕ್ಕೆ ಪ್ಯಾನ್ ಕೊಡ್ತೀರಾ? ಹಾ, ಇಲ್ಲಿದೆ. ಸೊ ಫಸ್ಟು ತುಪ್ಪ ಹಾಕೊಳ್ಳೋಣ 1 ಸ್ಪೂನು. ನಾನಿವಾಗ 1 ಬೌಲ್ ಚಿರೋಟಿ ರವೆ ತಗೊಂಡಿರೋದ್ರಿಂದ ಅರ್ಧ ಬೌಲ್ ಸಕ್ಕರೆ ಹಾಕ್ತೀನಿ, ಅಂದ್ರೆ ಸಕ್ಕರೆ ಪುಡಿ. ಸೊ ಒಂಚೂರು ಹುರ್ಕೊಳ್ಳೋದಕ್ಕೆ ಸಕ್ಕರೆ ಪುಡಿ ಮಾಡ್ಕೋಬೇಕಾ? ಹಾ, ಪುಡಿ ಮಾಡ್ಕೋಬೇಕು. ಓಕೆ, ಮಾಡ್ಕೊಳ್ಳೋಣ ಹಾಗಾದ್ರೆ. ಹಾ, ಅಷ್ಟೊತ್ತಿಗೆ ನಾನು ರವೆನ ಹುರ್ಕೊಂತೀನಿ. ಎಸ್, ಇದು ಫುಲ್ ಹಾಕ್ಲಾ? ಹಾ, ಫುಲ್. ಸ್ವಲ್ಪ ಕೆಂಪು ಬಣ್ಣ ಬರೋಷ್ಟು ಹುರ್ಕೋಬೇಕು ತುಪ್ಪದಲ್ಲಿ. ಅವಾಗ ಒಳ್ಳೆ ಫ್ಲೇವರ್ ಸಿಗುತ್ತೆ. ಯಾಕಂದ್ರೆ ಇದೆಲ್ಲ ಹಬ್ಬದಲ್ಲಿ ಮಾಡೋ ಅಂಥದ್ದಲ್ವಾ, ಟ್ರೆಡಿಷನಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡೋದು. ಸೊ ಇದು ನಾನು ಹುರ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಸಕ್ಕರೆ ಪುಡಿ ಮಾಡ್ಕೊತೀರಾ? ಎಸ್, ಡೆಫಿನೆಟ್ಲಿ. ಅರ್ಧ ಬೌಲ್ ಅಲ್ವಾ? ಹೌದು. ಅದೇ 2 ಬೌಲ್ ನಾವು ಚಿರೋಟಿ ರವೆ ತಗೊಂಡ್ರೆ 1 ಬೌಲ್ ಸಕ್ಕರೆ, 1 ಬೌಲ್ ಚಿರೋಟಿ ರವೆ ತಗೊಂಡ್ರಿಂದ ಅರ್ಧ ಬೌಲ್ ಸಕ್ಕರೆ. ನಿಮ್ಗೆ ಆಲ್ರೆಡಿ ತುಪ್ಪದಲ್ಲಿ ಹುರಿತಿರೋ ಘಮ ಘಮ ಸುವಾಸನೆ ಬರ್ತಿದೆ ಅಲ್ಲ? ಅದೇ ಸ್ಪೆಷಾಲಿಟಿ ಆಫ್ ಇಂಡಿಯನ್ ಸ್ವೀಟ್ಸ್. ಸೊ ಇದು ಅಮ್ಮನ ಹತ್ರನೇ ಕಲ್ತಿರೋದಾ? ಅಮ್ಮನ ಫ್ರೆಂಡ್ ಒಬ್ರಿದ್ದಾರೆ, ರೇಣು ಅಂತ, ಅವ್ರ ಹತ್ರ ಕಲಿತೆ. ಬಿಕಾಸ್ ನಮ್ಮ ಮನೇಲಿ ನಾವು ಯಾರು ಅಷ್ಟು ಸ್ವೀಟ್ಸ್ನ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಕಮ್ಮಿನೇ. ನಮ್ಮ ಅಮ್ಮಂಗೆ ಒಬ್ಬಟ್ಟು ಇಷ್ಟ, ಅಂಗಡಿಯಿಂದ ತಂದ್ಬಿಡ್ತೀವಿ. ಸೊ ಹಾಗಾಗಿ ಕಮ್ಮಿ. ಓಕೆ ಓಕೆ. ಚೈತ್ರ, ಇವಾಗ ನಿಮಗೆ ಒಂದು ಪರಿಮಳ ಬರ್ತಿದೆ ಅಲ್ಲ ಹುರಿದಿರೋದು. ಸೊ ಇವಾಗ ಇದಾಗಿದೆ. ಆಫ್ ಮಾಡೋದು ಬೇಡ, ಸಿಮ್ ಮಾಡ್ಕೊಂಡು, ಯಾಕಂದ್ರೆ ಗೋಡಂಬಿ ಎಲ್ಲ ಹುರ್ಕೋಬೇಕು. ಸೊ ಶಿಫ್ಟ್ ಮಾಡ್ಕೊಳ್ಳೋಣ. ಇರಿ. ಎಸ್. ಸೊ ಇವಾಗ ಇದೇ ಪ್ಯಾನ್ಗೆನೆ ಇಷ್ಟು ತುಪ್ಪನ ಹಾಕೋಣ. ಯಾಕಂದ್ರೆ ನಾವು ಸ್ವೀಟ್ ಮಾಡ್ತಿರೋದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ತಿನ್ಬೇಕು.
ಇವಾಗ ಫಸ್ಟು ಒಂದು ಸ್ಪೂನ್ ಕೊಡ್ತೀರಾ? ಎಸ್. ಒಂಚೂರು ಗೋಡಂಬಿ ಅಂದರೆ ಹಾಂ, ನಿಮ್ಗೆ ಇಷ್ಟ ಅಲ್ವಾ ಡ್ರೈ ಫ್ರೂಟ್ಸ್? ಎಸ್ ಎಸ್ ಡೆಫಿನೆಟ್ಲಿ ತುಂಬಾ ಇಷ್ಟ. ಅಂದರೆ ಗೋಡಂಬಿ ಪೂರ್ತಿಯಾಗೆ ಹಾಕ್ತೀನಿ ನಾನು. ಸೊ ಅದು ಹಾಕ್ತಿದ್ದಂಗೆ ಒಂಚೂರು ಬಾದಾಮಿ, ಬಿಕಾಸ್ ನಾವು ಬಾದಾಮಿ ಪುಡಿನೂ ತೊಗೊಂಡಿದ್ದೀವಿ ಫ್ಲೇವರ್ಗೋಸ್ಕರ. ದ್ರಾಕ್ಷಿನ ಕೊನೆಗೆ ಹಾಕ್ಕೊಡೋಣ, ಯಾಕೆ ಅಂತಂದರೆ ಅದು ಬೇಗ ಅರಳತ್ತೆ. ಸೊ ಅರಳಿದಾಗ ಅದು ಬೇಗ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೊಂಚೂರು ಆಗ್ತಿದ್ದಂಗೆ ದ್ರಾಕ್ಷಿನ ಹಾಕ್ಕೊಂಡು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ಮನೇಲಿ ಅಡುಗೆ ಎಲ್ಲ ಮಾಡ್ತೀರಾ? ನೋ ವೇ, ಚಾನ್ಸ್ ಇಲ್ಲ. ತಿನ್ನೋದೊಂದೇ ನಮ್ಮ ಬಿಸ್ನೆಸ್. ಹೋಗ್ಲಿ, ಮಾಡಿದ್ದೀರಾ ಅಂತಂದರೆ ಯಾವುದಾದ್ರು ಮಾಡಿದ್ದೀರಾ? ಹೋಗ್ಲಿ, ನಾನು ಕೇಕ್ ಬೇಕ್ ಮಾಡ್ತೀನಿ. ಫುಲ್ ನೀವು ಘಟಾನುಘಟಿ ಅಡುಗೆಗೆ ಹೋಗ್ಬಿಟ್ರಿ. ಹಾಂ, ಸೊ ಇವಾಗ ಒಂದು ಚೂರು ಫ್ಲೇವರ್ ಗೊತ್ತಾಗ್ತಿದೆ ಅಲ್ವಾ? ಬಿಕಾಸ್ ನಮಗೆ ಸ್ವಲ್ಪ ಹಸಿ ಸ್ವಲ್ಪ ರೋಸ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾವು ಈ ಟೈಮಲ್ಲಿ ದ್ರಾಕ್ಷಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅದು ಅರಳತ್ತಲ್ವ ದ್ರಾಕ್ಷಿ, ಸೊ ಅದು ಅರಳ್ತಿದ್ದಂಗೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಅದು ತುಪ್ಪ ಇರೋದ್ರಿಂದ ಫ್ಲೇವರ್ ಸಿಗತ್ತೆ. ಅಂದರೆ ನಾವು ಮನೇಲಿ ಏನೋ ಹಬ್ಬದ್ದೇನೋ ಮಾಡ್ತಾ ಇದ್ದೀವಿ, ಟ್ರೆಡಿಷನ್ ಫೀಲ್ ಆಗುತ್ತೆ ಅದು. ಹೌದು, ಡೆಫಿನೆಟ್ಲಿ. ಸೊ ಒಂದು ಡಿಫ್ರೆಂಟ್ ಅರೋಮಾ ಬರ್ತಾ ಇದೆ. ಇವಾಗ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಚೂರು ಆಗಬೇಕಷ್ಟೆ. ಒಳ್ಳೆ ಅರೋಮಾ ಅಲ್ಲ? ಡೆಫಿನೆಟ್ಲಿ. ಅವರು ಆಗ್ತಾ ಇದೆ ನನಗೆ, ಅದಕ್ಕೆ ಏನು ಮಾತೇ ಆಡೋಕ್ಕಾಗ್ತಾ ಇಲ್ಲ. 10 ನಿಮಿಷ ಮುಗಿಸ್ಕೊಡ್ತೀನಿ. ರವೆ ಉಂಡೆ ನಿಮ್ಮ ಕೈಯಲ್ಲಿ. ಸೊ ಎಸ್, ಇವಾಗ ಇದಾಗಿದೆ. ಆಫ್ ಮಾಡೋಣ, ಬಿಕಾಸ್ ಸ್ಟವ್ ಕೆಲಸ ಇನ್ನು ಯಾವುದೂ ಇಲ್ಲ. ಶಿಫ್ಟ್ ಮಾಡ್ಕೊಂಬೋಣ. ಹಾಂ, ಎಸ್. ಘಮ ಘಮ ಅಂತಿದೆ ಅಲ್ವಾ? ಸೊ ಇವಾಗ ನಾವು ಸಕ್ಕರೆ ಪುಡಿ ಹಾಕೊಳ್ಳೋಣ. ಸಕ್ಕರೆ ಪುಡಿ ಹಾಕಿ, ಕಾಯಿ ತುರಿ ಹಾಕಿ, 2 ಸ್ಪೂನ್ ಬಾದಾಮ್ ಪೌಡರ್ ಹಾಕಿ, ಹಾಲು ಹಾಕೊಂಡು ಮಿಕ್ಸ್ ಮಾಡೋಣ. ಸೊ ಫುಲ್ ಸಕ್ಕರೆ ಪುಡಿ. ಅದೇ ನಾವು ಎಷ್ಟು ಬೌಲ್ ತಗೋತೀವೋ 2:1 ರೇಷಿಯೋ ಸಕ್ಕರೆ. ಓಕೆ. ಪುಡಿ ಹಾಕಿದ್ರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗತ್ತೆ. ಇವಾಗ ವಯಸ್ಸಾಗಿರೋರು, ಹಲ್ಲಿಲ್ದೇ ಇರೋ ಮಕ್ಕಳು ಎಲ್ಲರೂ ಚೆನ್ನಾಗಿ ತಿನ್ಬೋದು. ಒಂಚೂರು ಬಾಯಿಗೆ ಸಿಕ್ಕಿದ್ರು ಹಿಂಸೆ ಆಗತ್ತೆ, ಕಚ್ಚಕ್ಕಾಗಲ್ಲ. ಬಿಕಾಸ್ ನಾವೆಲ್ಲರೂ ಪಾಯಿಂಟಲ್ಲೂ ಮಾಡ್ಬೇಕಲ್ವಾ? ಸೊ ನಾವು 1 ಬೌಲ್ ಸಕ್ಕರೆ ಹಾಕಿರೋದ್ರಿಂದ 2 ಸ್ಪೂನ್ ಬಾದಾಮಿ ಪೌಡರ್ ಹಾಕೋಣ. ಯಾಕೆ ಅಂತಂದ್ರೆ ನಾವು ಇದರಲ್ಲಿ ಏಲಕ್ಕಿ ಪುಡಿ ಎಲ್ಲ ಏನು ತಗೊಂಡಿಲ್ಲ. ಬಾದಾಮ್ ತುಂಬಾ ಒಳ್ಳೆಯದು. ಸೊ ಇವಾಗ 1 ಬೌಲ್ ತುರಿದಿರೋ ಅಂತ ತೆಂಗಿನ ತುರಿ, ಓಕೆನಾ? ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಓಕೆ. ಸೊ ಇವಾಗ ಹಾಲು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳ. ಹಾಂ ಹಾಂ. ಇವಾಗ ಹಾಲು ಹಾಕ್ಕೊಳ್ಳೋಣ. ಸೊ ಹೀಗೆ ಹಾಕ್ಲಾ? ಹಾಂ, ಹಾಕ್ತಾ ಮಿಕ್ಸ್ ಮಾಡಿ. ಓಕೆ, ಸಾಕು. ಹಾಂ, ಅಂದರೆ ಎಷ್ಟು ನಾವು ಕಲಿಸೋ ಪ್ರಪೋರ್ಷನೇಟಿಗೆ ಬರಬೇಕಲ್ವಾ? ಓಕೆ. ಸೊ ಇವಾಗ ನಾವು ಇಷ್ಟಿಷ್ಟೇ ತಗೊಂಡು ಮಿಟ್ಟಾಗಿ ಕಲಿಸ್ಕೊಬೇಕು. ಹಾಕಿ ನಾವು ತೆಂಗಿನ ತುರಿ, ತುಪ್ಪ, ರವೆ ಎಲ್ಲಾನು ಹಾಕಿರೋದ್ರಿಂದ ಹೀರ್ಕೊಳ್ಳುತ್ತೆ ಎಲ್ಲಾನು. ಸೊ ವಿ ನೀಡ್ ಮೋರ್. ಅದಕ್ಕೆ ಅಲ್ವಾ ಆಗಿನ ಕಾಲದಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ, ಹುಡುಗಿರಿಗೆಲ್ಲ ಈ ಥರದ್ದೆಲ್ಲ ಜಾಸ್ತಿ ಕೊಡೋರು. ಯಾಕಂದರೆ ಪ್ರೋಟೀನ್, ನ್ಯೂಟ್ರಿಯನ್ಸ್ ಎಲ್ಲ ಜಾಸ್ತಿ ಇರತ್ತಲ್ವಾ? ಸೊ ಶಕ್ತಿ ಇರುತ್ತೆ ಅಂತ. ಹಿಂಗಾದ್ರೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತ ಅಲ್ವಾ? ಇಲ್ಲ, ನಾನು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಪ್ರೇಮಿ ಅಲ್ಲ. ಅದಕ್ಕೆ ಹೇಳಿದ್ದು ನಿಮ್ಮಂಥವ್ರು. ಅನಿವಾರ್ಯತೆ ಇದ್ರೆ ತಿಂತೀನಿ, ಐ ಕೀಪ್ ಕ್ವೈಟ್. ಇಲ್ಲಾಂದ್ರೆ ನಿಮ್ಮಂಥವ್ರಿಗೆ ಕೊಟ್ಬಿಡ್ತೀನಿ. ಚೂರು ಹಾಕಿ ಸಾಕು, ಜಾಸ್ತಿ ಬೇಡ. ಹಾಂ, ಸಾಕು. ಅದು ಆಲ್ರೆಡಿ ಅದು ಕಲ್ಸ್ಕೊಳ್ಳೋ ಹದಕ್ಕೆ ಬಂದಿದೆ, ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಓಕೆ. ಇವಾಗ ಇದು ಮಿಕ್ಸ್ ಆಗಿದೆ. ಏನು ಅಂತಂದ್ರೆ ಉಂಡೆಗಳು ಕಟ್ಬೇಕಾದ್ರೆ ಬಿಸಿ ಇದ್ದಾಗಲೇ ನಾವು ಕಟ್ಬಿಡ್ಬೇಕು. ಇಲ್ಲಾಂದ್ರೆ ನಮಗೆ ಆ ರೌಂಡ್ ಶೇಪ್ ಆಗಿರ್ಬೋದು ಅಥವಾ ನಾವು ಯಾವ ಶೇಪಲ್ಲಿ ಕಟ್ಬೇಕು ಅಂದ್ಕೋತೀವಿ ಆ ಶೇಪಿಗೆ ಆಗಲ್ಲ. ಓಕೆ. ಸೊ ಹಾಗಾಗಿ ಸೊ ನಾವು ಬೇಕಂದ್ರೆ ಈ ಮಕ್ಳಿಗೆಲ್ಲ ಕೊಡ್ತೀವಿ ತಿನ್ನಿಸ್ಬೇಕು ಅಂತಂದ್ರೆ ಮೇಲೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಇಟ್ಟು, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಫುಲ್ ಕಟ್ ಮಾಡಿದೆ ನೀಟಾಗಿಟ್ರೆ ಒಂದು ಸ್ವಲ್ಪ ಈಗಿನ ಟ್ರೆಂಡಿಗೆ ತಕ್ಕಂತೆ ತಿಂತಾರೆ. ನಾವುಗಳು ತಿನ್ಬೋದು ಅವಾಗ. ಓಕೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ. ಹೌದು, ಇಲ್ಲಾಂದ್ರೆ ತಿನ್ನಲ್ಲ.
ಇವಾಗ ಅದಕ್ಕೆ ಅಂತ ಡ್ರೈ ಫ್ರೂಟ್ ಪಾನು, ಡ್ರೈ ಫ್ರೂಟ್ ಚಾಕ್ಲೇಟು ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದಾರೆ. ಬಿಕಾಸ್ ಈಗಿನ ಫಾಸ್ಟ್ ಫುಡ್ ಇದರಲ್ಲಿ ನೆಸೆಸಿಟಿ. ಕೊಡ್ತೀನಿ ಇನ್ನೊಂದು 3 ಮಾಡ್ಬಿಟ್ಟು ನಿಮಗೆ ಕೊಡ್ತೀನಿ. ಏನು ಎಕ್ಸ್ಪರ್ಟ್ ಥರ ಮಾಡಿದ್ರು ಅಂದರೆ ರವೆ ಉಂಡೆನಾ? ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ. ಮಾಡೋದೇ ಇಲ್ಲ ಅಂತ ಅಂದ್ರಲ್ಲ, ಆದ್ರೂ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದೀರಾ ನೋಡಿ. ನಾನು ನೋಡಿ ಕಲ್ತಿದ್ದೀನಿ. ನನಗೆ ಚಿಕ್ಕ ವಯಸ್ಸಿನ ಅದೊಂದು ಹ್ಯಾಬಿಟ್ ಇದೆ. ನಾನು ಎಕ್ಸಾಮ್ಗೆಲ್ಲ ಓದ್ತಾ ಇರಲಿಲ್ಲ. ನಮ್ಮ ಅಕ್ಕ ಕೂತ್ಕೊಂಡು ಓದೋಳು, ನನಗೆ ಜೋರಾಗಿ ಓದೋಳವಳು. ಅದನ್ನ ನಾನು ಕೇಳಿಸ್ಕೊಂಡು ಹೋಗಿ ಎಕ್ಸಾಮ್ ಬರೀತಾ ಇದ್ದೆ. ನನಗೆ ನಾನು ಓದೋದಕ್ಕಿಂತ ಬರೆಯೋದಕ್ಕಿಂತ ಬೇರೆಯವ್ರು ಹೇಳಿದ್ ಕೇಳಿಸ್ಕೊಂಡ್ರೆ ಅಥವಾ ನೋಡಿದ್ರೆ ಬೇಗ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಮುಂಚಿನೂ ಅದೊಂದು ಬೂನ್ ಅಂತಾನೆ ಹೇಳ್ಬೋದು ನನಗೆ. ನಮ್ಮ ಅಕ್ಕ ರಾತ್ರಿ ಇಡೀ ಅವಳು ಜೋರಾಗಿ ಓದೋಳು, ನಾನು ಕೇಳಿಸ್ಕೊಂಡು ಎಕ್ಸಾಮ್ ಬರೀತಾ ಇದ್ದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ನಾವಿಲ್ಲಿ ಕೊಬ್ಬರಿ ತುರಿ ಹಾಕಿಲ್ಲ, ತೆಂಗಿನಕಾಯಿ ತುರಿ ಹಾಕಿದೀವಿ. ಸೊ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಅವತ್ತಿನ ದಿನಾನೇ ನಾವು ತಿಂದು ಖಾಲಿ ಮಾಡ್ಬೇಕು, ಯಾಕಂದ್ರೆ ಕೆಟ್ಟೋಗತ್ತೆ. ಕೊಬ್ಬರಿ ತುರಿ ಹಾಕಿದ್ರೆ 1-2 ದಿನ ಇರುತ್ತೆ. ಸೊ ಇದೊಂದು ನಾವು ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕು. ಸೊ ಇವಾಗ ತೆಂಗಿನ ತುರಿ ಹಾಕಿರೋದ್ರಿಂದ ನಾನು ಇದನ್ನ ಇವತ್ತೇ ಖಾಲಿ ಮಾಡ್ತೀನಿ. ಕೊಬ್ಬರಿ ತುರಿ ಹಾಕಿದ್ರೆ ನವರಲ್ಲೇ ಖಾಲಿ ಆಗಿರೋದು. ಸೊ ಇವಾಗ ರೆಡಿ ಆಗಿದೆ. ಎಸ್, ನಿಮ್ಮ ಫೇವ್ರೆಟ್, ನನ್ನ ಫೇವ್ರೆಟ್, ವೀಕ್ಷಕರ ಫೇವ್ರೆಟ್ ರವೆ ಉಂಡೆ ರೆಡಿ ಆಗಿದೆ. ಪ್ಲೀಸ್ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಟೇಸ್ಟ್ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ರವೆ ಉಂಡೆ ರೆಡಿಯಾಗಿದೆ. ನನ್ನ ಟೇಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳು ಕೇಳೋಣ ಅಂತ. ನೀವು ಆ್ಯಂಕರ್ ಆಗಿದ್ರಿ ಅಂತ ಹೇಳಿದ್ರಿ. ಸೊ ಹೆಂಗೆ ಅನಿಸ್ತಾ ಇತ್ತು ನಿಮಗೆ? ಸೊ ಹೌ ಮೆನಿ ಇಯರ್ಸ್ ಆ್ಯಂಕರಿಂಗ್? ಆ್ಯಕ್ಚುಲಿ 2.5 years ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸು, 5 years ಆ್ಯಂಕರಿಂಗ್ ಎಕ್ಸ್ಪೀರಿಯನ್ಸ್. ಈಗಲೂ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನ್ಯೂಸ್ ಆ್ಯಂಕರ್ ಆಗಿ ಬಂದಿದ್ದು. ಸೊ 3 ವರ್ಷ ನ್ಯೂಸ್ ಆ್ಯಂಕರ್ ಆಗಿದ್ದೆ. ರಿಪೋರ್ಟಿಂಗ್ ಮಾಡಿದೆ, ಪ್ರೋಗ್ರಾಮ್ ಪ್ರೊಡ್ಯೂಸ್ ಮಾಡಿದೆ, ನ್ಯೂಸ್ ಆ್ಯಂಕರಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಶಿಫ್ಟ್ ಆಗಿದ್ದು ಉದಯ ಮ್ಯೂಸಿಕ್ ಹಾಗೆ ಉದಯ TV ಒಟ್ಟೊಟ್ಟಿಗೆ ಮಾಡ್ತಿದ್ದೀನಿ. ಈಗಲೂ ಉದಯ ಮ್ಯೂಸಿಕ್ ಮಾಡ್ತಾನೆ ಇದ್ದೀನಿ. ವಾವ್, ಸೋ ನೈಸ್. ಹೆಂಗೆ ಅನಿಸುತ್ತೆ ನಿಮಗೆ? ಬಹಳ ಖುಷಿ ಇದೆ. ನ್ಯೂಸ್ ಓದೋದು ಬೇರೆ ಥರ, ಇಲ್ಲಿ ಲೈವ್ ಶೋ ಅನ್ಸುತ್ತೆ ಉದಯ ಮ್ಯೂಸಿಕ್. ಸೊ ಹೆಂಗೆ ಅನ್ಸುತ್ತೆ ನಿಮಗೆ? ವಿಚ್ ಡು ಯು ಲವ್ ಮೋಸ್ಟ್? ನ್ಯೂಸ್ ಹೆಂಗಿತ್ತು ಅಂದರೆ, ನಂಗೆ ಒಂದು ಗಲ್ಲೀಲಿ ಒಂದು ನಾಯಿ ಮರಿ ಇನ್ನೊಂದು ನಾಯಿ ಮರಿ ಜೊತೆ ಓಡೋಯ್ತು ಅಂದ್ರೂ ನಂಗೆ ಸುದ್ದಿ ಗೊತ್ತಾಗ್ತಿತ್ತು. ಅಷ್ಟು ಅಪ್ಡೇಟ್ ಇರ್ತಾ ಇದೆ. ಆಮೇಲೆ ಅಲ್ಲಿ ಬುಕ್ಕಿಶ್ ಕನ್ನಡ ಮಾತಾಡಿ 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 ನಂಗೆ ನಾರ್ಮಲ್ ಮಾತಾಡೋ ಫ್ಲೋನೇ ಹೊಟ್ಟೋಗ್ಬಿಟ್ಟಿತ್ತು. ಸೊ ನಾನು ಸೀರಿಯಲ್ ಶುರು ಮಾಡಿದಾಗ ಆ್ಯಕ್ಚುಲಿ ಅದೇ ಥರ ಮಾತಾಡ್ತಿದ್ದೆ. ಅದಕ್ಕೆ ಗ್ಯಾಪ್ ತೊಗೊಂಡು ಎಂಟರ್ಟೈನ್ಮೆಂಟಿಗೆ ಬಂದು ರೂಢಿಯಲ್ಲಿ ಮಾತಾಡಿ ಕಲಿತು ಇವಾಗ ಶೋ ಮಾಡ್ತಿರೋದು. ಅಂದರೆ ಇಲ್ಲಿ ಸ್ಪಾಂಟೇನಿಯಸ್, ಇಲ್ಲಿ ನಾವು ಗಾಸಿಪ್ ಮಾಡ್ತೀವಿ, ಅಲ್ಲಿ ಗಾಸಿಪ್ ಇರೋದನ್ನ ಹೇಳ್ತೀವಿ. ಆಮೇಲೆ ಸುದ್ದಿ ಸೀರಿಯಸ್ ಆಗಿರುತ್ತೆ, ಇಲ್ಲಿ ಜಾವಿಯಲ್ ಆಗಿರುತ್ತೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನು ಇಲ್ಲ. ಸೊ ನಿಮ್ಗೆ ಅದು ಬುಕ್ಕಿಶ್ ಆಗಿರೋದ್ರಿಂದ ನಮಗೆ ಈಗ ಡೈಲಾಗ್ ಪ್ರೊನೌನ್ಸ್ ಮಾಡಬೇಕಾದ್ರೂ ತುಂಬಾ ಹೆಲ್ಪ್ ಆಯ್ತು ಅನ್ಸುತ್ತೆ ಅಲ್ವಾ? ಸಿಕ್ಕಾಪಟ್ಟೆ. ಹಿಂಗೆ ನೋಡಿದ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ. ನೈಸ್. ಆಗಿದ್ರೆ ಸೆಟ್ಟಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಭಯ ಆಯ್ತು, ಅಥವಾ ಜೊತೆಯಲ್ಲಿ ಇಲ್ಲಿ ಈ ತರ ಕಾಸ್ಟ್ಗಳಿದೆ ಅಂತ ಕೇಳಿದಾಗ ಭಯ ಆಗಿದ್ಯಾ? ಆ್ಯಕ್ಚುಲಿ ನನಗೆ ಫಸ್ಟು ವಿಜಯಲಕ್ಷ್ಮಿ ಸಿಂಗ್ ಮ್ಯಾಮ್ ಜೊತೆ ಜಗಳ ಆಡೋ ಸೀನು. ನಾನು ಅವ್ರನ್ನ ಮಾತಾಡ್ಸಿಲ್ಲ. ಸೀನಿಯರ್ ಆರ್ಟಿಸ್ಟು, ಟೆಕ್ನಿಷಿಯನ್ನು, ಡಿರೆಕ್ಟರ್ ಬೇರೆ, ಪ್ರೊಡ್ಯೂಸರ್ ಬೇರೆ. ಸುಮ್ಮನೆ ಈ ಥರ ಹೆದರ್ಕೊಳ್ಳೋ ರೋಲೆಲ್ಲ ಮಾಡ್ಬಿಡ್ಬೋದು. ಹೆಂಗೊಂದು ಎಲ್ಲ ಬಂದ್ಬಿಡುತ್ತೆ. ಎದುರು ನಿಂತು ಮಾತಾಡ್ಬೇಕಲ್ಲಪ್ಪ, ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಅವತ್ತು ಮೇಕಪ್ ನಾನು ಮಾಡ್ಕೊಂಡು ಮೇಲೆ ಹೋಗ್ಬಿಟ್ಟಿದ್ದೀನಿ. ಮ್ಯಾಮು ನನ್ನ ಮಗ ಮತ್ತು ಸೊಸೆ ಕ್ಯಾರೆಕ್ಟರ್ನ ಕರೀರಿ, ಸ್ವಲ್ಪ ಮಾತಾಡಿಸ್ಬೇಕು ಅಂತಂದರು. ಯಾಕಪ್ಪ ಕರೀತಿದ್ದಾರೆ ಅಂತ ಕೇಳಕ್ಕೆ ಹೋದರೆ, ಶಿ ಈಸ್ ದ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್. ಎಷ್ಟು ಖುಷಿ ಆಯಿತು ಅಂತಂದರೆ, ಆ ಸೀನನ್ನು ನಾನು ಆರಾಮಾಗಿ ಮಾಡ್ಕೊಂಡು ಹೋದೆ. ಇವತ್ತು ಕೂಡ ಯಾವ ಭಯ ಇಲ್ಲದೆ ಅವ್ರ ಜೊತೆ ಮಾಡಿದ್ರಿಂದ ಅನಿರುದ್ಧ್ ಸರ್ ಜೊತೆನೂ ನಂಗೆ ಭಯ ಆಗಲಿಲ್ಲ. ಇಲ್ಲ, ನಾನು ಹೆದರ್ಬಿಡ್ತಿದ್ದೆ ಗ್ಯಾರಂಟಿ. ಸೊ ಎಲ್ಲರ ಜೊತೆ ಬರೀ ನಂದು ಜಗಳ ಆಡೋ ಸೀನ್ಸೇ ಇತ್ತು. ಸೊ ಅಲ್ಲಿಂದ ಶುರು ಆಯಿತು, ಚೆನ್ನಾಗಿ ಹೋಯ್ತು. ಈಗ ಶಿಲ್ಪ ಅವ್ರಿಗೆ ಒಂದು ಪರ್ಸನಲ್ ಕ್ವೆಶನ್ ಕೇಳೋಣ ಅಂತ. ಬಾಯ್ ಫ್ರೆಂಡ್ ಇದ್ದಾರಾ? ಇಡೀ ಕರ್ನಾಟಕದ ಜನತೆಗೆ ಗೊತ್ತು, ನನ್ನ ಶೋ ನೋಡೋರಿಗೆ ಸುದೀಪೇ ನನ್ನ ಬಾಯ್ ಫ್ರೆಂಡು ಅಂತ. ಆಲ್ರೆಡಿ ಲೀಗಲ್ ಆಗ್ಬಿಟ್ಟಿದೆ. ಪ್ರಿಯಾ ಅಕ್ಕ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಸುದೀಪ್ನ ಚಿನ್ನುಮರಿ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಹೀಗೆಲ್ಲ ಅಂತಿರ್ತೀನಿ. ಸೊ ಆದರೂ ಕೇಳ್ತಿರಲ್ಲ ನೀವು. ಆ್ಯಂಡ್ ಹೆಂಗೆ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಸೊ ಮೆಹಂದಿ ಹಾಕ್ತೀನಿ, ರಂಗೋಲಿ ಹಾಕ್ತೀನಿ. ಸೊ ಫ್ರೀ ಟೈಮಲ್ಲಿ ಇದು ಬಿಟ್ಟು ಬೇರೆ ಏನು ಮಾಡ್ತೀರಾ? ಆ್ಯಕ್ಚುಲಿ ಇವಾಗ ಸ್ವಲ್ಪ ಜಿಮ್ಮಿಂಗ್ ಕಡೆ ಮತ್ತೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ.
ಸೊ 1.5 hour 2 hours ನಂಗೆ ಸ್ವಲ್ಪ ಏರೋಬಿಕ್ಸ್ ಎಲ್ಲ ಕಲ್ತಿರ್ಲಿಲ್ಲ. ಸೊ ಯೂಟ್ಯೂಬ್ ನೋಡ್ಕೊಂಡು ಅದನ್ನ ಮಾಡ್ತಿರ್ತೀನಿ. ಅದು ಬಿಟ್ರೆ ನಿದ್ದೆ ಮಾಡ್ತಿರ್ತೀನಿ. ನಾನು ಸೆಟ್ಟಲ್ಲೂ ನಿದ್ದೆ ಮಾಡ್ತಿರ್ತೀನಿ, ಮನೆಯಲ್ಲೂ ನಿದ್ದೆ ಮಾಡ್ತೀನಿ. ನಿಮ್ಮನ್ನ ಹೇಳ್ಸಕ್ ಕಷ್ಟ ಆಗ್ಬೋದಾ? ಇಲ್ಲ, ಎದ್ಬಿಡ್ತೀನಿ, ಟಕ್ಕಂತ ಎದ್ಬಿಡ್ತೀನಿ. ಬಟ್ ನನಗೆ ಸೀನ್ ಪೇಪರ್ ನೋಡಿದ ತಕ್ಷಣ ನಿದ್ದೆ ಆಗ್ಬೇಕು. ಅವಾಗ ನಂಗೆ ವರ್ಡ್ಸ್ ಎಲ್ಲ ತಲೆಗೆ ಹೋಗುತ್ತೆ. ಸೊ ಎದ್ದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ, ನಿದ್ದೆ. ಸೊ ಓಕೆ, ಊಟನೂ ನನಗೆ ತಿನ್ನೋದು ಅಷ್ಟು ಕ್ರೇಜ್ ಇಲ್ಲ. ಎನಿಥಿಂಗ್ ವಿತ್ ಜ್ಯೂಸ್, ಅದು ಕಾಫಿ ಟೀ ಅಂದ್ರೆ ನಂಗೆ ಕುಡಿದ್ಬಿಡ್ತೀನಿ. ಬೇಸಿಕಲಿ ಈಸಿ ಆಗಿರೋದು. ಹಿಂಗಂದ್ರೆ ಹಿಂಗೆ ಹೋಗ್ಬಿಡ್ಬೇಕು. ನಂಗೆ ತುಂಬಾ ಸುಸ್ತಾಗದೆ ಊಟ ಮಾಡುವಾಗ. ಮಧ್ಯಾಹ್ನದ ಊಟ ಎಸ್ಪೆಷಲಿ ಸುಸ್ತು ಮಾಡ್ಕೊಂಡು ತಿಂತಿರ್ತೇನೆ. ನಾನು ದಟ್ ಫುಡ್ಡಿ, ಬಟ್ ಎಲ್ಲ ಟ್ರೈ ಮಾಡ್ತೀನಿ. ಸೊ ಐ ಆಮ್ ಫುಡ್ಡಿ, ಸೊ ನಾ ಪ್ಲೀಸ್ ಟ್ರೈ ಮಾಡೋಣ. ನಂಗೆ ಇವಾಗ ಆ ಕಡೆ ದ್ರಾಕ್ಷಿ ಜಾಸ್ತಿ ಇದೆ, ಅದ್ರಲ್ಲಿ ತಗೋತೀನಿ ನಾನು. ಸೊ ನಿಮಗೂ ನೀವು ಪರವಾಗಿಲ್ವಾ? ನಾನೇ ಮಾಡಿದ್ರಿಂದ ತಿಂತೀನಿ, ಮಾಡಿದ್ರು ಮಾರಾಯ ಅಂತ. ಸೋ ಯಮ್ಮಿ. ತಿನ್ಬಿಡ್ತೀನಿ ನಾನು. ದ್ರಾಕ್ಷಿ ಸಿಕ್ಕಿದೆ ನನಗೆ, ತಿನ್ಬಿಡ್ತೀನಿ. 3 ದ್ರಾಕ್ಷಿ ಸಿಕ್ತು. ನಂಗೆ ಅದನ್ನೇ ತಗೋಬೇಕಿತ್ತು. ನೀವು ಪ್ರೀತಿಯಿಂದ ನಂಗೆ ಕೊಟ್ರಲ್ಲ, ಒಳ್ಳೆ ಮನಸ್ಸಿಂದ ಕೊಡಿದ್ರೆ ಎಲ್ಲ ನಂಗೆ ಬಂದ್ಬಿಡಿದೆ. ಸೊ ಇದನ್ನ ಪ್ಲೀಸ್ ಎಲ್ಲರೂ ಟ್ರೈ ಮಾಡಲೇಬೇಕು. ಶಿಲ್ಪ ಅವರು ಸೂಪರಾಗಿ ರವೆ ಉಂಡೆ ಮಾಡೋದಂತೂ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಟ್ರೈ ಮಾಡ್ತೀನಿ ಮನೆಗೆ ಹೋಗಿ ಡೆಫಿನೆಟ್ಲಿ. ಆ್ಯಂಡ್ ನಿಮಗೆ ಏನಾದರೂ ಮಿಸ್ ಮಾಡಿದೆ ಅದರ ಇಂಗ್ರೀಡಿಯೆಂಟ್ ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಇರುತ್ತೆ, ಅದನ್ನ ದಯವಿಟ್ಟು ನೋಡಿಬಿಟ್ಟು ಟ್ರೈ ಮಾಡಿ ಮನೇಲಿ. ಶಿಲ್ಪ ಅವರೇ, ನಮ್ಮ ಶೋಗೆ ಬಂದು ರವೆ ಉಂಡೆ ಮಾಡಿ ತೋರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಶೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯ? ನಾನು ಸಾಕಷ್ಟು ಅಡುಗೆ ಶೋಗಳನ್ನ ಮಾಡಿದ್ದೀನಿ, ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ನಾನು ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಒಂಥರ ಹೆವನ್ಲಿ ಫೀಲಿಂಗ್. ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಕ್ವಾಲಿಟಿ, ಇಷ್ಟು ಹೈಜೀನ್, ಇಷ್ಟು ಪರ್ಫೆಕ್ಷನ್ ಇದೆ ಅಂತ. ಒಂದು ಮೇಕಿಂಗ್ ಆಗಿರ್ಬೋದು, ಇಲ್ಲಿ ರೆಡಿ ಮಾಡೋದಾಗಿರ್ಬೋದು, ಸೆಟ್ನ ಅಡುಗೆ ಮಾಡೋದು ಕೂಡ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಇದು ನೆಕ್ಸ್ಟ್ ಲೆವೆಲ್ಗಿದೆ ಅಂತಲೇ ಹೇಳ್ಬೋದು. ವೆರಿ ನೈಸ್, ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ ಕಿಚನ್ಗೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು. ಎಸ್, ಹಾಗೆ ಸ್ಕೈ ಬ್ಲೂ ಆರ್ಕಿಡ್ಸ್ ಅವ್ರ ಕಡೆಯಿಂದಾನು ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು ನಾನು ಮಾಡಿದಂಥ ರವೆ ಉಂಡೆ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಮನೇಲಿ ನೀವು ಟ್ರೈ ಮಾಡಿ. ಜಾಸ್ತಿ ಸ್ವೀಟ್ಗಳನ್ನ ತಿನ್ನಿ, ಯಾಕಂದರೆ ಸ್ವೀಟ್ ಮಾತುಗಳನ್ನ ಆಡ್ಬೋದು. ಇವತ್ತಿನ ನನ್ನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಆದರೆ ಊಟ ಎಲ್ಲೂ ಹೋಗಲ್ಲ ಕಣ್ರಿ. ದಯವಿಟ್ಟು ಊಟನ ವೇಸ್ಟ್ ಮಾಡಬೇಡಿ. ನಿಮ್ಮ ಮನೇಲಿ ಮಿಕ್ಕಿರೋ ಊಟನ ಬಿಸಾಕದೆ ನಿಮ್ಮ ಅಕ್ಕಪಕ್ಕ ಎಷ್ಟೋ ಜನ ಹಸಿವಿನಿಂದ ನರಳ್ತಾ ಇರ್ತಾರೆ, ಅಂಥವ್ರಿಗೆ ಊಟ ನೀಡಿ ಅಂತ ಕೇಳ್ತೀನಿ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಾವು ನಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡಿಕೊಂಡ್ರೆ ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರಂತೆ. ಇದನ್ನು ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ಪ್ರಭು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.